ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತೇನು ಟಾಪಿಕ್ ಅಂದರೆ, ಒಬ್ಬರು ಕಮೆಂಟ್ ಹಾಕಿದ್ರಿ, ಮರಿಯಿಂದ ಹೆಂಗೆ ಹಕ್ಕಿಗಳನ್ನ ಆರಿಸ್ಕೊಬರೋದು ಅಂತ ಕಮೆಂಟ್ ಹಾಕಿದ್ರಿ. ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ಮೊದಲನೇ ಸರಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಆಲ್ಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಸಲ್ಲಿ ಬರುತ್ತೆ. ಬನ್ನಿ, ಈಗ ಹಕ್ಕಿ ಬಿಡೋಕ್ಕೂ ಮುಂಚೆನೇ ಏನಂತ ಅಂದರೆ, ಒಂದು ಲೈಕ್ ಮಾಡಿದ ತಕ್ಷಣ ಐ ಬಟನ್ ಇರುತ್ತಲ್ಲ, ಐ ಬಟನ್ ಹತ್ತಿ ಬೇಗ ಪ್ಲೀಸ್. ಅಕೌಂಟು ಡೌನಲ್ಲಿ ಐತೆ. ಸ್ವಲ್ಪ ನೆನ್ನೆ ವೀಡಿಯೋ ಬಿಟ್ಟಿರೋದು ಸ್ವಲ್ಪ 100 ಹೋಗೈತೆ. ಹಂಗೆ ಹೆಂಗೋ 100 ಮೇಲೆ ಹೋದರೆ ನನಗೂ ಒಂಥರ ಖುಷಿ ಆಗುತ್ತೆ. ಅದೇ ಥರ ಮಾಡ್ಕೊಬನ್ನಿ, ವ್ಯೂಸ್ನ ಚೆನ್ನಾಗಿರುತ್ತೆ ಅಂತ. ಈಗ ಬನ್ನಿ, ಹಕ್ಕಿಗಳನ್ನೆಲ್ಲ ಒಂದೊಂದಾಗಿ ಆಚೆ ಬಿಡೋದ. ಇವತ್ತು ಆರಿಸಿದೆ ಅಕ್ಕಿನ ಪಟನ. 2 ದಿವಸ ಗ್ಯಾಪ್ ಬಿಟ್ಟು ಆರಿಸಿದ್ನ, ಮತ್ತೆ ಟೈಮ್ ಕೆಳಗೆ ಕಮ್ಮಿ ಆಗೋಯ್ತು. ಏನು ಮಾಡೋದ. ಹಂಗೆ ಒಂದು ಗುಡ್ ನ್ಯೂಸ್ ಐತೆ, ಅದು ನಾನು ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇದು ಫಸ್ಟು ಆ ಗುಡ್ ನ್ಯೂಸ್ ಏನು ಅಂತ ಕಮೆಂಟ್ ಮಾಡಿ, ನಾನು ಹೇಳೋಕ್ಕೂ ಮುಂಚೆನೇ. ಇದು ನಮ್ಮ ಫ್ರೆಂಡ್ದು, ಇದನ್ನು ಒಂದು ವಿಡಿಯೋ ಮಾಡ್ತೀನಿ ನಿಮಗೆ. ಇದೇನಾರ ಅವತ್ತು ತಂದಿದ್ದ ದಿವಸ ಆಚೆ ಕಡೆ ಬಿಟ್ಟಿದ್ರೆ ಅಷ್ಟೇ ಎದ್ಬಿಡ್ತಿತ್ತು. ಆಮೇಲೆ ಸುಮ್ಮನೆ ನಮ್ಮ ಫಾಲೋವರಿಗೆ ಅಕ್ಕಿ ಎತ್ಕೊಂಡ್ಬಂದಿನಲ್ಲ, ಅವ್ರಿಗೂ ನನ್ನ ಕೈಯಿಂದನೇ ಅಮೌಂಟ್ ಹಾಕಬೇಕಿತ್ತು. ಮತ್ತು ನಮ್ಮ ಇದು ಅಕ್ಕಿ ತೊಗೊಳೋರು ಇದ್ದಾರಲ್ಲ, ಅವರು ಅಮೌಂಟ್ ಹಾಕಿದ್ರು ಅರ್ಧ. ಆಮೇಲೆ ಅವ್ರಿಗೂ ಅಮೌಂಟ್ ಪೇ ಮಾಡಬೇಕಿತ್ತು. ಬನ್ನಿ, ಎಲ್ಲ ಒಬ್ಬನೇ ಇದ್ದೀನಲ್ವಾ, ಅದಕ್ಕೇ ಒಂದೊಂದಾಗಿ ಮಾಮೂಲಿ ಹಳೆ ಪ್ರೊಸೆಸ್ಸೇ ಬರ್ತಾಯಿದ್ದೀನಿ. ಅದಕ್ಕೆ ರೆಕ್ಕೆ ಕಟ್ ಮಾಡಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಡ್ಯೂಟಿ ಸರಿಯಾಗಿ ಕೊಡುತ್ತೆ. ನಿಂತ್ಕೊಂಡು ನೋಡಬೇಕಿಲ್ಲ ಅಂದರೆ ಅಲ್ಲಿ ಆ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಅಂತ ಹತ್ತಿ ನೋಡ್ತಾ ಇರಬೇಕು. ನೋಡಿ ಅಪ್ಪ ಮಗನೇ ಕಿತ್ತಾಡ್ತವೆ ಇಲ್ಲಿ. ಏನು ಮಾಡೋದ. ಇದನ್ನು ಡೈಲಿ ಬಿಟ್ಕೊಬಂದರೆ ಟೈಮ್ ಆರಾಮಾಗಿ ಎತ್ಕೊಬಿಡುತ್ತೆ. ಮಧ್ಯದಲ್ಲಿ ಒಂದು ದಿವಸ ಗ್ಯಾಪ್ ಬಿಟ್ಟರೆ ಏನಾಗಲ್ಲ, 2 ದಿವಸ ಗ್ಯಾಪ್ ಬಿಟ್ಬಿಟ್ರೆ ಅಷ್ಟೇ ಹೋಯ್ತು ಅಕ್ಕಿ. ಮತ್ತೆ ಮಾಮೂಲಿ ಅರ್ಧ ಗಂಟೆ ಹಂಗಾಗುತ್ತೆ. ಅದೇ ಒಂದು ಫಾಲ್ಟ್. ಅದ್ರ ಜೊತೆ ಇನ್ನೊಂದು ಯಾವ್ದಾರು ಅಕ್ಕಿ ಇದ್ದರೆ ಆರಾಮಾಗೆ ಆರ್ತಿತ್ತು. ನೆನ್ನೆ ಬೇರೆ ಬಿಟ್ಟಿಲ್ಲ ಅಕ್ಕಿ, ಯಾಕಂದರೆ ನಮ್ಮ ಫಾಲೋವರ್ ದೌಡಿಗೆ ಹೋಗಿದ್ನಲ್ಲ, ಅದಕ್ಕೆ ಬೇಗ ಹೋಗ್ಬೇಕಿತ್ತು ನಾನೇ, ಆದರೆ ಲೇಟಾಗಿ ಹೋದೆ. ಈಗ ಇದು ಮನೆಗೆ ಒಂದು ಸ್ವಲ್ಪ ಎಲ್ಲ ಹೊಂದ್ಕೊಂಡೈತೆ. ಮೊದಲನೇ ದಿವಸ ಬಂದಾಗ ಫುಲ್ ಗಾಬರಿ ಒಂದೇ ತ ಕೂತ್ಕೊಂಡಿತ್ತು. ಈಗೆಲ್ಲ ಮಾಮೂಲಿ ಆರಾಮಾಗಿ ಓಡಾಡ್ಕೊಂಡಿದೆ. ಈಗ ಬನ್ನಿ, ಪಟ್ಟದಿಂದ ಹೆಂಗೆ ಆರಿಸ್ಕೊಬರ್ಬೇಕು ಅಂತಂದರೆ, ಪಟ್ಟ ಎಷ್ಟು 0 ಕಳ್ಳಿ ಇರಬೇಕು. 45 ದಿವಸಕ್ಕೆ ಆಗುತ್ತೆ. ಮಾಮೂಲಿ ಒಂದು ಅಕ್ಕಿ ಥರ ಆಗುತ್ತೆ. ಯಾವ ಥರ ಅಂದರೆ ತೋರಿಸಿ ನೋಡಿ, ಇಲ್ಲಿದೆಯಲ್ಲ, ಈ ಥರ ಇಷ್ಟು ರೇಂಜಿಗೆ ಬರುತ್ತೆ ಮಾಮೂಲಿ ಅಕ್ಕಿ ಅಂತ. ಆವಾಗ ಛತ್ರಿ ಮೇಲೆ ಹಾಕ್ಕೊಬರ್ಬೇಕು. ನಿಮ್ಮದು ಮನೆ ನಮ್ಮ ಸರೌಂಡಿಂಗ್ ಇದೆಯಲ್ಲ ನೋಡಿ, ಈ ಕಡೆ ಏನು ಕಾಣಲ್ಲ. ಈಗ ಈ ದಿಕ್ಕು ಏನು ಕಾಣಲ್ಲ. ನೋಡಿದ್ರೆ ಈ ದಿಕ್ಕು, ಇಲ್ಲಾಂದರೆ ಈ ದಿಕ್ಕು ಏನು ಅಷ್ಟು ಕಾಣೋದೇ ಇಲ್ಲ. ಈ ಕಡೆ ಇಲ್ಲಿ ಕವರ್ ಆಗುತ್ತಲ್ಲ, ಇಲ್ಲಿ ಇಕ್ತೀನಿ. ನೋಡಿದ್ರೆ ಬರೀ ಇದೊಂದೇ ದಿಕ್ಕು ಕಾಣಿಸೋದು. ಈ ಕಡೆ ದಿಕ್ಕು ಸ್ವಲ್ಪ ಅಷ್ಟೇ. ನಾನೇನಾರ ಇಲ್ಲಿ ಪಳಗಿಸ್ಬೇಕಂದ್ರೆ ಎಷ್ಟು 2 ವಾರ ಮೇಲೆ ಬೇಕು. ಒಂದೇ ವಾರಕ್ಕೆಲ್ಲ ಸುಲಭ ಅಲ್ಲ ಇಲ್ಲಿ ಬಿಡೋಕ್ಕೆ. ಆದಷ್ಟು ನಾವು ಎಷ್ಟು ನಿಧಾನವಾಗಿ ಇದು ಮಾಡ್ತೀವೋ, ನಿಧಾನವಾಗಿ ಅಕ್ಕಿಗಳನ್ನ ಆರಿಸ್ಕೊಬರ್ತೀವೋ ಅಷ್ಟೇ ಟೈಮಿಂಗ್ಸ್ ಬರುತ್ತೆ. ಮತ್ತು ಹಂಗೆ ಅಕ್ಕಿನೂ ಕಳ್ಕೊಳ್ಳಲ್ಲ, ಕರೆಕ್ಟಾಗಿರ್ತವೆ. ಬೇಗ ಆರಿಸ್ತೀವಿ ಅಂತ ಅಂದರೆ ಅಷ್ಟೇ ಹೋಯ್ತು ಅಕ್ಕಿ ಅಲ್ಲೇ ಅಂದ್ಕೊಳ್ಳಿ. ನಮ್ಮ ಮನೆಯಿಂದ ನೀವು ನಂಬ್ತಿರೋ ನಂಬಲ್ವೋ, ನಮ್ಮ ಮನೇಲಿ ಎಷ್ಟು ಆ ರೇಗ್ದಾರ್ ಜೊತೆಯಲ್ಲಿ ಆ ರೇಗ್ದಾರ ಮತ್ತು ಇನ್ನೊಂದು ಧೂಮ ಮತ್ತು ಇನ್ನೊಂದು 2 ಧೂಮ ಹಾಕಿದ್ದೀವಿ. ಆ 2 ಧೂಮದಲ್ಲೂ ಮೊದಲನೇ ಧೂಮದಲ್ಲಿ 2 ಬ್ಯಾಚ್ ಮಾಡಿಸಿದ್ದು. 2 ಬ್ಯಾಚಲ್ಲೂ ಮರಿ ಉಳಿಸ್ಕೊಳಕ್ಕಾಗಿಲ್ಲ. ಹೆಂಗೆ ಅಂದರೆ ಎಲ್ಲ ಹಾಳು ಹೊಂಟೋಯ್ತು. ಮೊದಲನೇ ಬ್ಯಾಚು ಅರ್ಧ ಗಂಟೆ 3/4 ಗಂಟೆ ಮೊದಲನೇ ಫಸ್ಟ್ ಟೈಮ್ ಎದ್ದಿದ್ದಾಗಲೇ ಅರ್ಧ ಗಂಟೆ 3/4 ಗಂಟೆ ಮನೆ ಮೇಲೆ ಹಾರಿ ಪಾಸ್ ಆಗೋಯ್ತಿತ್ತು. ಫಲ ಅಂತೂ ಜಾಸ್ತಿ ಹೋಗ್ತಿತ್ತು. ಆಮೇಲೆ ಇನ್ನೊಂದು ಧೂಮದಲ್ಲಿ ಮಾಡಿಸಿದಾಗ
ಬರೀ ಒಂದೇ ಮರಿ ಬಂದಿದ್ದು. ಇನ್ನೊಂದು ಮರಿ ನಾನು ಹೇಳೋದಲ್ಲ ಮೊಟ್ಟೆನೇ ಸತ್ತೋಯ್ತು ಮೊಟ್ಟೆಲ್ಲೇ ಅಂತ. ಇನ್ನೊಂದು ಮರಿ ಇದು ಬಂದೈತೆ. ಹೆಂಗೋ ಇದೊಂದು ರೆಕ್ಕೆ ಎಲ್ಲ ಕಟ್ ಮಾಡಿ ಉಳಿಸ್ಕೊಂಡು ನಿಧಾನಕ್ಕೆ ಕಾಸ್ಕೊಬಂದಿದ್ದಕ್ಕೆ ಇದು ಉಳ್ದೈತಿಲ್ಲ, ಇಲ್ಲಾಂದರೆ ಇದು ಹೋಯ್ತಿತ್ತು. ಇದು ಹೆಂಗೆ ಪಳಗಿತ್ತು ಅಂದರೆ ಮಕ್ಷಿ ಇತ್ತು ಮತ್ತು ಇನ್ನೊಂದು ಅಕ್ಕಿನೂ ಇತ್ತಲ್ಲ, ಅವಿಂದ ಹೆಂಗೋ ಪಳಗೈತೆ. ಇಲ್ಲಾಂದರೆ ಇದು ಹೋಯ್ತೈತೆ ಯಾವಾಗಲೂ. ನೋಡಿ ಈ ಥರ ಹೇಳಿದ್ನಲ್ಲ, ಮರಿಯಾಗಿ 45 ದಿವಸ ಇಲ್ಲ 50 ದಿವಸ ಮೇಲೆ ಛತ್ರಿ ಮೇಲೆ ಹಾಕೊಬನ್ನಿ. ಈ ಥರ ಜಾಸ್ತಿ ಬಿಸಿಲಿದ್ದಾಗ ಡಿಹೈಡ್ರೇಟ್ ಆಗುತ್ತೆ. ಬಿಸಿಲಲ್ಲಿ ಜಾಸ್ತಿ ಹೊತ್ತು ಬಿಟ್ಟರೆ ಅದಕ್ಕೆ ಒಂದು ಸಿರಿಂಜ್ ಫುಲ್ಲು ನೀರು ಹೊಡೀರಿ. ಆಗ ಹಕ್ಕಿಗಳಿಗೆ ಏನು ಡಿಹೈಡ್ರೇಟ್ ಆಗಲ್ಲ, ಏನೂ ಆಗಲ್ಲ, ಆರಾಮಾಗಿ ಹೆಲ್ದಿಯಾಗಿರುತ್ತೆ. ಇಲ್ಲ ಅಂದರೆ ಬೆಳಗ್ಗೆ ಸಾಯಂಕಾಲ 4 ಗಂಟೆ ಇಲ್ಲ 3 ಗಂಟೆ ಹಂಗೆ ಹಾಕೊಬನ್ನಿ. 3 ಗಂಟೆಯಿಂದ 5 ಗಂಟೆ ಇಲ್ಲ 6 ಗಂಟೆ ಇಟ್ಕೊಳ್ಳಿ ಸಾಕು. ಆವಾಗ ಆ ಥರ ಒಂದು 2 ವಾರ ಇಲ್ಲ ಫುಲ್ಲು ಎಲ್ಲ ನಿಮ್ಮದೇ ಸರೌಂಡಿಂಗು ದೊಡ್ಡ ಬಿಲ್ಡಿಂಗ್ ಅಂದರೆ ಒಂದು ವಾರ ಅಷ್ಟೇ ಸಾಕು. ಆರಾಮಾಗಿ ಹಕ್ಕಿಗಳ ಆಗ್ಬಿಡ್ತವೆ. ಒಬ್ಬೊಬ್ರು ಮನೇಲಿ ಅದೇನೋ 2 ದಿವಸ 1 ದಿವಸ 3 ದಿವಸಕ್ಕೆ ಕಳ್ಳ ಆಗೋಗುತ್ತೆ. ನೋಡೋದ ನಮ್ದೀಗ ಮರಿ ಗೊತ್ತಿಲ್ಲ ಏನಾಯಿತು ಅಂತ. ಎಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಷ್ಟೇ ಈ ವಿಡಿಯೋ ನಿಮಗೆ ಅರ್ಥ ಆಗಿಲ್ಲ ಅನ್ಸೋದು ನೀಟಾಗಿ. ನಾನೇನಾರ ಪಟಾಗ ತಂದಾಗ ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಏನೇನು ಮಾಡ್ತೀನಲ್ವ ಆ ಥರ ಎಲ್ಲ. ಅವಾಗ ಅಕ್ಕಿ ಏನೋ ಅಂದರೆ ಎಸಿದ ತಕ್ಷಣ ಹಾರಕ್ಕೆ ಹೋಗಲ್ಲ. ಅದೊಂದು ಹಾರಕ್ಕೆ ಹೋದ್ರೂ ಇಳಿಸ್ಕೊಬಿಡ್ಬೇಕು. ಆರ್ತೈತೆ ಬಿಡು ಅಂತಂದರೆ ಅಷ್ಟೇ. ಆಮೇಲೆ ಮನೆ ದಿಕ್ಕು ತಪ್ಪಿಬಿಡುತ್ತೆ. ಆಮೇಲೆ ಮೊದಲನೇ ಟೈಮು ಏನಂದರೆ ಅಕ್ಕಿಗಳು ಅಷ್ಟು ಸುಲಭವಾಗಿ ಛತ್ರಿನಲ್ಲಿ ಕೂತ್ಕೊಳ್ಳಲ್ಲ. ಒಂದೊಂದು ಅಲ್ಲಿ ಖಾಲಿ ಕೂತ್ಕೊಬಿಡ್ತವೆ. ಸ್ಟಾರ್ಟಿಂಗ್ ಪಟ್ಟದಲ್ಲಿದ್ದಾಗ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಹೋಯ್ತಾ ಛತ್ರಿಗೆ ಫಿನಿಶಿಂಗ್ ಮಾಡ್ತವೆ. ನಿಮಗೆ ನಾನು ಹೇಳಿರೋದು ಅರ್ಥ ಆಗಿರಲ್ಲ ಅಂದ್ಕೊತೀನಿ ಈಗಲೂ. ನಾನು ಇನ್ನೊಂದು ಫಾಲೋವರು ಪಟ ಕೊಡ್ತೀನಿ ಅಂತ ಅಂದಿದ್ದಾರೆ. ನೋಡೋದ ಕೊಟ್ಟಾಗ ಎಷ್ಟು ಜೀರೋ ಕಳ್ಳಿದ್ದೆ ಇಸ್ಕೊತೀನಿ. ಆದಷ್ಟು ಟ್ರೈ ಮಾಡ್ತೀನಿ. ಆವಾಗ ಕರೆಕ್ಟಾಗಿ ನಿಮಗೂ ಹಂಗೆ ವೀಡಿಯೋಗೂ ಕರೆಕ್ಟಾಗಿ ನೀವು ಕಮೆಂಟ್ ಮಾಡಿದ್ರಲ್ಲ ಅದಕ್ಕೂ ಕರೆಕ್ಟಾಗಿ ಆಗುತ್ತೆ. ಮತ್ತು ನಾನು ಕಳ್ಳ ಮಾಡೋಕ್ಕೂ ಕರೆಕ್ಟಾಗಿ ಆಗುತ್ತೆ. ಎಲ್ಲ ಕರೆಕ್ಟಾಗಿ ಇದಾಗುತ್ತೆ. ಆಮೇಲೆ ಏನಾರ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಮಣ್ಣು ತಿಂತಾಯ್ತು ಎಲ್ಲ ಹಾಕಿನೂ. ಇದಕ್ಕೆ ರೆಕ್ಕೆ ಹೊಡಿಬೇಕು. ಒಬ್ಬನೇ ಇದ್ದೀನಿ, ಇಲ್ಲ ಅಂದರೆ ಯಾವತ್ತೂ ಹೊಡಿತಿದ್ದೆ ರೆಕ್ಕೆನ. ಸೊ ಫ್ರೆಂಡ್ಸ್, ಏನಾರ ವೀಡಿಯೋ ಬೇಕಂದರೆ ಇಂಪಾರ್ಟೆಂಟ್ ವೀಡಿಯೋ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಅದೇ ಮಾಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.